ಮನೆಯಲ್ಲಿ ವಿಘ್ನಗಳಿಲ್ಲದೆ ಶುಭ ಕಾರ್ಯ ನಡೀಲಿ ಅಂತ ಪೂಜೆ ಮಾಡಿಸ್ತಾ ಇದೆಯಾ? ನಮ್ಮ ಪ್ರೀತು ದಿಶಾ ಮದುವೆ ಜೊತೆಗೆ ಪಾರು ಮದುವೆ ಜವಾಬ್ದಾರಿ ಕೂಡ ನೀನೇ ವಹಿಸ್ಕೊಂಡಿದ್ಯಾ. ಅದು ನಿನ್ನೆರಳಲ್ಲೇ ಆಗಬೇಕು. ಆ ಶುಭ ಕಾರ್ಯಕ್ಕೂ ಅಡ್ಡಿ ಬರದೇ ಇರೋ ಹಾಗೆ ಪಾರುನು ಕರ್ಕೊಂಡು ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ. ನಿನಗಿಷ್ಟ ಇಲ್ಲ ಅಂದರೆ ಬೇಡ, ನಾನು ಹೋಗಿ ಎಲ್ಲ ವ್ಯವಸ್ಥೆ ಮಾಡ್ತೀನಿ. ರಘು, ಒಬ್ರಿಗೆ ಒಳ್ಳೆಯದನ್ನು ಬಯಸೋದು ಮಾತ್ರ ಅಲ್ಲ, ಅವಕಾಶ ಸಿಕ್ಕಾಗಲೆಲ್ಲ ಒಳ್ಳೆಯದನ್ನು ಮಾಡಲೂಬೇಕು. ಪಾರ್ವತಿನೂ ಕರ್ಕೊಂಡು ಹೋಗೋಣ. ನಿಜ ಅಖಿಲ, ನೀನು ಸದಾ ಎಲ್ರಿಗೂ ಒಳ್ಳೆಯದನ್ನೇ ಮಾಡ್ಕೊಂಡು ಬಂದಿರೋಳು. ಎಷ್ಟೋ ವರ್ಷಗಳಾಗಿವೆ ಮನೆ ದೇವರ ದರ್ಶನ ಮಾಡಿ. ಪ್ರತಿ ಸರ್ತಿ ದರ್ಶನ ಮಾಡೋಕ್ಕೆ ಹೋಗೋವಾಗಲೂ ವ್ರತ ಕಟ್ಕೊಂಡು ಹೋಗ್ತಿದ್ದೆ. ಈ ಸರ್ತಿನೂ ಪ್ರೀತು ದಿಶಾನ ಮದುವೆಗೋಸ್ಕರ, ಮನೆಯಲ್ಲಿ ಎಲ್ಲರೂ ಒಳಿತಿಗೋಸ್ಕರ ವ್ರತ ಕಟ್ತೀನಿ ರಘು. ಅಖಿಲ, ಹಿಂದೆ ಎಲ್ಲ ನೀನು ವ್ರತ ಮಾಡಿದಾಗ ವಯಸ್ಸು ಶಕ್ತಿ ಸಾಥ್ ಕೊಡ್ತು. ಆದರೆ ಈಗ ವ್ರತ ಮಾಡ್ತೀನಿ ಅಂದರೆ ಸ್ವಲ್ಪ ಕಷ್ಟ ಆಗ್ಬೋದು. ಈಗಲಿಂದಾನೇ ಉಪವಾಸ ಮಾಡಬೇಕಾಗತ್ತೆ. ಒದ್ದೆ ಬಟ್ಟೆ ತೊಟ್ಟು ಮಡಿಯಲ್ಲಿ ದೇವ್ರನ್ನ ತಲೆ ಮೇಲೆ ಹೊತ್ಕೊಂಡು ಗುಡಿಯಲ್ಲಿ ಸ್ಥಾಪನೆ ಮಾಡಬೇಕಾಗತ್ತೆ. ಮಾಡ್ತೀನಿ ರಘು. ಮನೆ ದೇವರ ದರ್ಶನಕ್ಕೆ ಬೇಕಾದ ಎಲ್ಲ ರೀತಿ ರಿವಾಜುಗಳನ್ನು ಮಾಡ್ತೀನಿ. ವ್ರತ ಕಟ್ತೀನಿ. ನಾಳೆನೇ ಹೋಗೋಣ. ಪಾರ್ವತಿ ಅಕ್ಕ, ನೀವು ಅಡುಗೆ ಮನೆ ಕಡೆ ಏನಾರ ಬೇಕಿತ್ತಾ? ಏನು ಬೇಡ ಪಾರ್ವತಿ, ನಾಳೆ ಅಖಿಲಮ್ಮ ಅವರು ಮನೆ ದೇವರಿಗೆ ಪೂಜೆ ಮಾಡಿಸ್ಬೇಕು ಅಂತ ಊರಿಗೆ ಹೊರಟಿದ್ದಾರೆ. ಹೌದಾ? ಹಾಗಾದ್ರೆ ಏನ್ ಬೇಕು ಅಂತ ಹೇಳಿ ಅಕ್ಕ, ಪಟ್ ಅಂತ ತಯಾರಿ ಮಾಡ್ಕೊಡ್ತೀನಿ. ತಯಾರು ಮಾಡೋದಷ್ಟೇ ಅಲ್ಲ ಪಾರ್ವತಿ, ನೀನು ತಯಾರಾಗಬೇಕು. ನಾನಾ? ಯಾಕೆ? ಯಾಕೆ ಅಂದ್ರೆ ನೀನು ದೇವಸ್ಥಾನಕ್ಕೆ ಬರ್ತಾ ಇದೀಯಾ, ಅದಕ್ಕೆ. ನಾನು ದೇವಸ್ಥಾನಕ್ಕೆ ಬರ್ತಿದ್ದೀನಾ? ಅಮ್ಮ ಅವರು ಪೂಜೆ ಮಾಡಿಸ್ತಾ ಇರೋದು ಈ ಮನೆಯಲ್ಲಿ ಚಿಕ್ಕ ಯಜಮಾನ್ರು ಮದುವೆ ವಿಷಯದಲ್ಲಿ ನಡೀತಾ ಇರೋ ಸಮಸ್ಯೆಗಳೆಲ್ಲ ಬಗೆಹರಿಲಿ ಅಂತ. ಈಗ ನಿನ್ನ ಮದುವೆನೂ ಅಮ್ಮವರೇ ಮುಂದೆ ನಿಂತು ಮಾಡಿಸ್ತಾ ಇದ್ದಾರೆ ಅಲ್ವಾ. ನಿನ್ನ ಮದುವೆಲಿ ಯಾವುದೇ ಅಡೆತಡೆಗಳು ಬರದೇ ಇರಲಿ ಅಂತ ನೀನು ಪೂಜೆಗೆ ಬರಲಿ ಅಂತ ಹೇಳಿದ್ರು. ನಿಜವಾಗ್ಲೂನಾ ಅಕ್ಕ? ನಿಜವಾಗ್ಲೂ ಪಾರ್ವತಿ, ನಾಳೆ ಬೆಳಗ್ಗೆ ಎಲ್ಲರೂ ಬೇಗ ಹೊರಡ್ತಾರೆ. ನೀನು ಬೇಗ ರೆಡಿ ಆಗ್ಬಿಟ್ ಬಾ. ನಿನ್ಗೆ ಏನು ಬೇಕೋ ಅದನ್ನ ದೇವ್ರ ಹತ್ರ ಬೇಡ್ಕೊಳ್ಳುವಂತೆ. ಅಮ್ಮವರು ತುಂಬ ಭಕ್ತಿಯಿಂದ ನಂಬೋ ದೇವ್ರದು. ಸರಿ ಅಕ್ಕ. ಘಮ ಘಮ ಅಂತಿದೆ ಪುಳಿಯೋಗ್ರೆ. ಹೊಟ್ಟೆ ತುಂಬ ತಿಂದ್ಬಿಡ್ಬೇಕು ಇವತ್ತು. ದಾಮಿನಿ, ಎಂಥ ಸುದಿನ, ಎಂಥ ಸುದಿನ. ದಿನ ಬೆಳಗಾದ್ರೆ ಅಕ್ಕನ ಕೈಲಿ ಬೈಸ್ಕೊಂಡು ಸಾಕಾಗೋಗಿದೆ. ಇವತ್ತು ದೇವ್ರ ಪ್ರಸಾದದ ನೆಪ ಹೇಳಿ ಬೆಳಗ್ಗೆ ಎದ್ದು ನಿಮಗೋಸ್ಕರ ಪೂಜೆ ಮಾಡಿಸಿ ಪ್ರಸಾದ ತಂದೆ ಅಂತ ಪುಂಗಿ ಉದ್ಬಿಟ್ಟು ಫುಲ್ಲು ಕ್ಲೀನ್ ಬೋರ್ಡ್ ಮಾಡಿಬಿಡೋಣ. ಅಕ್ಕ ಅಕ್ಕ. ಕೇಳಿಸ್ತು ಅಕ್ಕ, ನಾನು ಬೆಳಗ್ಗೆ ಚಳಿಯಲ್ಲೆದ್ದು ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಹೆಸರಲ್ಲಿ ಪೂಜೆ ಮಾಡಿಸಿ. ಹ್ಞೂ ಅಕ್ಕ, ನಿಮ್ಮ ಹೆಸರಲ್ಲಿ ಪೂಜೆ ಮಾಡಿಸಿ ಪ್ರಸಾದ ತಗೊಂಡು ಬಂದಿದ್ದೀನಿ. ತಗೊಳ್ಳಿ ಅಕ್ಕ. ಇದು ಪ್ರಸಾದನಾ? ಹ್ಞೂ ಅಕ್ಕ, ಬಿಸಿ ಬಿಸಿಯಾಗಿ ಘಮ ಘಮ ಅಂತಿದೆ. ಪ್ರಸಾದದ ಹಾಗೆ ತಿನ್ಬೇಕು, ಮೃಷ್ಟಾನ್ನ ಭೋಜನದ ಥರ ಅಲ್ಲ. ಎಲ್ಲ ಪ್ರಸಾದ ನೀನೇ ಎತ್ಕೊಂಡು ಬಂದಿದ್ಯೋ, ಭಕ್ತರಿಗೂ ಏನಾದರೂ ಉಳಿಸಿದ್ಯೋ? ಅಯ್ಯ, ದೇವಸ್ಥಾನದಲ್ಲಿ ತುಂಬಾ ಇತ್ತಕ್ಕ, ನಾನ್ ತಂದಿದ್ದಿಷ್ಟೇ. ತಗೊಳ್ಳಿ ಅಕ್ಕ. ನಾಳೆ ಮನೆ ದೇವರ ವ್ರತ ಕಟ್ಟಿದ್ದೀನಿ, ಪೂಜೆ ಮಾಡ್ತೀನಿ. ಅದ್ರ ಪ್ರಕಾರ ಮನೆ ಹೆಂಗಸರೆಲ್ಲ ಇವತ್ತಿಂದನೇ ಉಪವಾಸ ಇರಬೇಕು. ನಾನು ತಿನ್ನಲ್ಲ. ಓ ಹೌದಾ ಅಕ್ಕ, ತುಂಬಾ ಒಳ್ಳೇದು. ಮನೆ ಹೆಂಗಸರೆಲ್ಲ ಉಪವಾಸ ಮಾಡಿ ಪೂಜೆ ಮಾಡಿದ್ರೆ ಒಳ್ಳೇದಾಗುತ್ತಂತೆ. ನೀನು ಈ ಮನೆಗೆ ಸೇರಿದ ಹೆಣ್ಮಗಳೇ ತಾನೆ? ಹಾ ಹಾ ಹೌದಕ್ಕ, ನಾನು ಈ ಮನೆಗೆ ಸೇರಿದವಳೆ. ಅದಕ್ಕೆ ನೋಡಿ, ದೇವ್ರ ಪ್ರಸಾದನ ಒಂದು ಅಗಳು ಮುಟ್ಟಿಲ್ಲ, ಬರೀ ವಾಸನೆ ಮಾತ್ರ ಕುಡ್ಕೊಂಡು ಬಂದಿದ್ದೀನಿ. ಆ ದೇವರು ನನ್ನ ಕಡೆನೇ ಇದ್ದಾನೆ.
ನೀನು ಉಪವಾಸ ಇದ್ದು ದೇಹ ಮನಸ್ಸನ್ನು ಶುದ್ಧವಾಗಿ ಇಟ್ಕೊಂಡಿದ್ರೆ ನಾಳೆ ಪೂಜೆಗೆ ಬರಬಹುದು. ಇಲ್ಲಾಂದರೆ ನೀನು ಬರೋ ಹಾಗಿಲ್ಲ. ಆಹಾ, ಪುಳಿಯೋಗರೆ ಘಮ ಘಮ ಅಂತಿದೆ. ಅನ್ಯಾಯವಾಗಿ ವೇಸ್ಟ್ ಆಗ್ಬಿಡುತ್ತಲ್ಲ. ಛೇ, ಅಲ್ಲ, ದೇವ್ರಿಗೋಸ್ಕರ ಉಪವಾಸ ಮಾಡ್ತಾ ಇರೋದು, ದೇವ್ರ ಪ್ರಸಾದ ತಿಂದ್ರೆ ತಪ್ಪಿಲ್ಲ ಅಲ್ವಾ? ಮೇಡಮ್, ಉಪವಾಸ ಮಾಡುವಾಗ ದೇವ್ರ ಪ್ರಸಾದನೂ ತಿನ್ನಬಾರ್ದು. ಅದಕ್ಕೆ ಅಖಿಲಮ್ಮ ಅವರು ಮುಟ್ಲಿಲ್ಲ. ನೀವೇನು ಬೇಜಾರು ಮಾಡ್ಕೋಬೇಡಿ. ಈ ಪ್ರಸಾದನ ಮನೇಲಿರೋ ಬೇರೆಯವ್ರಿಗೆ ಕೊಟ್ರೆ ಖುಷಿಯಿಂದ ತಿಂತಾರೆ. ಬನ್ನಿ, ಬೇರೆ ಯಾರಿಗಾದ್ರೂ ಕೊಡೋಣ. ಬನ್ನಿ ಮೇಡಮ್. ಓತಿಕೆತಂಗೆ ಬೇಲಿ ಸಾಕ್ಷಿ. ಮೊದಲು ಇವಳನ್ನ ಮನೆ ಬಿಟ್ಟು ಓಡಿಸ್ಬೇಕು. ನಚ್ಚಿ ಮಾಡ್ತೀನಿ ರೇ. ಗಣಿ ಬಾ. ಕೊಡಿಯಮ್ಮ. ಹಾ, ಪ್ರಸಾದ ಕೊಡಿಯಮ್ಮ ಅವರೇ. ಅಯ್ಯೋ, ಸ್ವಲ್ಪ ಅಲ್ಲ, ಪೂರ್ತಿ. ಏನಿದು ಇಷ್ಟೊಂದು ಪುಳಿಯೋಗ್ರೆ? ಅಮ್ಮವರು ದೇವಸ್ಥಾನಕ್ಕೆ ಹೋಗಿದ್ರು, ಅಲ್ಲಿಂದ ಪ್ರಸಾದ ತಗೊಂಡ್ ಬಂದಿದ್ದಾರೆ. ತಿನ್ನು. ಪ್ರಸಾದನೇ ಊಟದ ರೇಂಜಲ್ಲಿ ಇದೆ. ಘಮ ಘಮ ಅಂತಿದೆ. ಸಖತ್ತಾಗಿದೆ. ಅಷ್ಟೊಂದು ಸಖತ್ತಾಗಿದೆಯೇನೋ? ಹೂ ಅಮ್ಮೋರೆ, ನಿಜವಾಗ್ಲೂ ಸಖತ್ತಾಗಿದೆ. ಸಕ್ಕತ್ತಾಗಿದೆ ಅಂತ ಇದೆಯಾ? ಇದೆಲ್ಲ ನಿನ್ಗೆ. ತಿನ್ನು ತಿನ್ನು. ಎಲ್ಲ ನನ್ಗೇನಾ? ಲೈ ದಡಿಯಾ, ಏನೋ ಒಬ್ಬನೇ ಮುಗ್ತಾ ಇದೆಯಾ? ಮನೆಗೆ ಹೋಗ್ಬಿಟ್ಟು ಎಲ್ರಿಗೂ ಕೊಟ್ಟು ತಿನ್ನು. ಅಯ್ಯೋ ಅಮ್ಮೋರೆ, ಅವ್ರಿಗೂ ಕೊಡೋಣ ಅನ್ಕೊಂಡ್ರೆ ಅಪ್ಪ ಕೆಲ್ಸಕ್ಕೆ ಹೋಗಿದ್ದಾರೆ. ಇನ್ನ ಅಕ್ಕ ಏನು ತಿನ್ನಲ್ವಂತೆ. ಯಾಕಂತೆ? ಹೊಟ್ಟೆ ಕೆಟ್ಟಿದ್ಯಾ ಅವಳಿಗೆ? ಯಾಕೆ ತಿನ್ನಲ್ವಂತೆ? ನಾಳೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ವ್ರತ ಕಟ್ಟಿ ಉಪವಾಸ ಮಾಡ್ತಿದ್ದಾಳೆ. ಅಂದ್ಮೇಲೆ ಇದೆಲ್ಲ ನನ್ಗೆ ತಾನೆ. ಬನ್ನಿ ಮೇಡಮ್. ಎಲ್ಲ ಇವಳ ಈ ಕೆಲಸದೋಳು ತುಂಬಾ ಅಧಿಕ ಪ್ರಸಂಗ ಆಯ್ತಲ್ಲ. ನಮ್ಮ ಮನೆಗೆ ಒಳ್ಳೇದಾಗ್ಲಿ ಅಂತ ನಾವು ಪೂಜೆ ಮಾಡಿ ವ್ರತ ಮಾಡ್ತಿದ್ರೆ ಇವಳು ಯಾಕೆ ಉಪವಾಸ ಮಾಡ್ತಾ ಇದ್ದಾಳೆ? ತುಂಬಾ ಅತಿ ಆಯ್ತು ಇವಳ್ದು. ಹೇಗಾದ್ರೂ ಮಾಡಿ ಇವಳು ಉಪವಾಸನ ಭಂಗ ಮಾಡಿ ದೇವಸ್ಥಾನಕ್ಕೆ ಬರ್ದೇ ಇರೋಂಗ್ ಮಾಡ್ಬೇಕು. ಏನಾದ್ರೂ ಉಪಾಯ ಮಾಡ್ಬೇಕಲ್ಲ.